ಇವತ್ತು ನೋಡಿ 8ನೇ ದಿನ ಧರಣಿ ಸತ್ಯಾಗ್ರಹ. ಇಲ್ಲಿ AC ಕಚೇರಿ ಮುಂದೆ ಕೂತಿದ್ದಾರೆ ನೋಡಿ. ಇವತ್ತು 8ನೇ ದಿನ. ಇವತ್ತು ಸೋಮವಾರ 5ನೇ ತಾರೀಕು. ಮೊನ್ನೆ ಸೋಮವಾರ 29ನೇ ತಾರೀಕು ಶುರು ಮಾಡಿದಂಥ ಧರಣಿ ಸತ್ಯಾಗ್ರಹ ವೃದ್ಧ ದಂಪತಿ ಮನೆ ಕೆಡವು ಹಾಕಿರುವಂಥ ಪ್ರಕರಣದ ಬಗ್ಗೆ ಇವತ್ತು ಕೂಡ ನಿರಂತರವಾಗಿ ಹಗಲು ರಾತ್ರಿ ಇಲ್ಲೇ ಕೂತಿದ್ದಾರೆ. ಜಯಂತ್ ಅವರು ಕೂಡ ಇದ್ದಾರೆ. ಇವತ್ತು ಸೋಮವಾರ. ನಿನ್ನೆ ಅಶೋಕ್ ರೈ ಅವರು ಬಂದರು. ಇವರಿಗೆ ನ್ಯಾಯ ತೆಗೆಸಿಕೊಡ್ತೀನಿ, ಇವತ್ತು ಅಧಿಕಾರಿಗಳ ಜೊತೆ ಚರ್ಚಿಸಿ ಇಲ್ಲಿ ನ್ಯಾಯ ತೆಗೆಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಜಯಂತ್ ಅವರೇ ಮಾತಾಡಿ, ಏನು ಹೇಳ್ತಾರೆ ನೀವು? ಇವತ್ತು ತಾರೀಕು 5/1/2026 29/12/2025 ಇಲ್ಲಿ ಧರಣಿ ಕೂತಿದ್ದಾರೆ. ಅವತ್ತಿಂದ ಒಟ್ಟಿಗೆ ಇದ್ದೀವಿ. ನಮಗೂ ಸುಳ್ಯ ಕ್ಷೇತ್ರ MLA ಅವರು ಈ ಕಡೆ ಗಮನ ಹರಿಸಿಲ್ಲ. ಆದರೆ ಪುತ್ತೂರು ಕ್ಷೇತ್ರದ ಬಡವರ ಬಗ್ಗೆ ಕಾಳಜಿ ಇರುವಂಥ MLA ಅಶೋಕ್ ರೈ ಅವರು ಇದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದು ಕೂತಿದ್ದಾರೆ. ಆದರೂ ಆ ಕ್ಷೇತ್ರ ವಿಷಯವನ್ನು ಏನೂ ಅವರು ಮಾತಾಡಲಿಲ್ಲ. ನಮ್ಮ ಕ್ಷೇತ್ರದಲ್ಲೇ ಬಂದು ಕೂತಿರುವ ನಾನು ಕೇಳಲೇಬೇಕು, ಅದಕ್ಕೋಸ್ಕರ ಬಂದು ಕೇಳಿದ್ದಾರೆ. ಅವರಿಗೆ ಈ ಹಿಂದೆ ಮಾಹಿತಿ ಇರಲಿಲ್ಲ, ಸರಿಯಾದ ಮಾಹಿತಿಯನ್ನು ಯಾರು ಕೊಟ್ಟಿರಲಿಲ್ಲ. ಆದರೆ ಇಲ್ಲಿ ಬಂದ ನಂತರ ಎಲ್ಲವನ್ನೂ ಆನಂತರ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಗೊತ್ತಾಯಿತು, ಅದಕ್ಕೆ ಅವರು ಬಂದಿದ್ದಾರೆ. ಇವತ್ತು ಬಂದು ಈ ವಿಷಯವನ್ನು ಅಧಿಕಾರಿಯೊಂದಿಗೆ ಮಾತಾಡಿಸಿ ಅವರಿಗೆ ಏನೊಂದು 34 ಸೆನ್ಸ್ ಜಾಗ ಇದೆ, ಅದು ಅಕ್ರಮ ಸಕ್ರಮದಲ್ಲಿ ಪಾಸ್ ಮಾಡಿಕೊಳ್ಳೋ ಕೆಲಸನೂ ಮನೆ ಕಟ್ಟಿಕೊಡೋ ಕೆಲಸ ಮಾಡಿಸಿ ಅಂತ ಹೇಳಿದ್ರು. ಅವರ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರವಾಗಿ ಇವತ್ತಿಂದ ಇವರು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು ಅದನ್ನು ಕೈಬಿಟ್ಟಿದ್ದಾರೆ. ಅವರ ಭರವಸೆ ಮೇಲೆ ನಾವು ಇಲ್ಲಿ ಕೂತಿದ್ದೀವಿ, ಇಲ್ಲಿ ಕೂತಾ ಇರ್ತೀವಿ. ಅವ್ರು ಬರುವ ತನಕ ಇರ್ತೀವಿ. ಬಂದವರಿಗೆ ನ್ಯಾಯ ಕೊಡಿಸ್ಬೇಕು.